ಓ ಎಸ್ ನೇಯಾರ ನಿಮ್ಮ ಅಪ್ಪ ಯಾವನಾದ್ರೂ ಒಂದೇ ಮುಂಡ ಕೆಟ್ಟರೆ ನಿಮ್ಮನ್ನು ಯಮಲೋಕಕ್ಕೆ ಕಳಿಸ್ಬಿಡ್ತಾನೆ. ಹುಷಾರ್ ಮಕ್ಕಳ. ಯಾರು ನೀನು? ನಿಮ್ಮ ಅಪ್ಪ तुकार का बच्चे लोगों में हमारा सुटगेस्ते ಗಡಗಡ ನಡಗಿಸಬಲ್ಲೆ, ಭೂಮಿಯನ್ನು ಗುದ್ದಿ ನೀರನ್ನು ತರಬಲ್ಲೆ. ಬಟ್ ಈ ಕರ್ಣ ಬಡವರ ಬಂದು ಸಕ್ಕಿನ ಶ್ರೀಮಂತರಿಗೆ ಮೆಕ್ಕಿದ ಹುಲಿ. ಬಡವರಿಗಾಗಿ ಕರ್ಣ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತು ನೂರಾರು ಒಳಗೆ ಪುಂಡನೊಂದು ಮೆರೆಯುತ್ತಿರುವ ಆ ಪ್ರತಾಪನ ಸೊಕ್ಕ ನಡಿಗಿಸದಿದ್ದರೆ ಮೇರಾ ನಾಮ್ ಅಂಡಮಾನ್ ಅಂಡ್ ನಿಕೋಬಾರ ಔಟ್ ಆಫ್ ಕಂಟ್ರಿ ರೌಡಿ ಜಾಮ್ ಟೈಗರ್ ಕರ್ನಾ ನೈ. ಹಟ 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 ಬಾದಿ ಗಟ 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 ಸರ್ವಾ. ಹಟ 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 ಬಾದಿ ಗಟ 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 ಸರ್ವಾ. ದೇವ ಬಸವೇಶ, ಈ ಭೂಮಿ ಮೇಲೆ ಜನಿಸಿರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ನೀನು ನಮ್ಮ ಮೇಲೇಕೆ ತಂದೆ? ಬಡವರಾದ ನಮ್ಮ ಮೇಲೆ ಮೇಲಿಂದ ಮೇಲೆ ನಮಗೆ ಯಾಕೆ ಇಷ್ಟೊಂದು ತಾಸನ್ನು ಕೊಡ್ತಾ ಇರುವೆ ನೀನು? ದೇವ, ಬಡತನ ಎಂಬ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಒದ್ದಾಡುತ್ತಿರುವ ಈ ಬಡವರನ್ನ ಬಡತನ ಎಂಬ ಬಂಧನದಿಂದ ಮುಕ್ತಿಗೊಳಿಸು ದೇವ, ಮುಕ್ತಿಗೊಳಿಸು. ಅಲ್ಲದೆ ಸಾಕಷ್ಟು ಕಲಿತು ಉದ್ಯೋಗವಿಲ್ಲದೆ ನಿರುದ್ಯೋಗಿಯಾಗಿ ಕುಸ್ತಿ ಕುಳಿತುಬೆಂದು ತಿರುಗಾಡುತ್ತಿರುವ ನನ್ನ ಹಿರಿಯ ಮೈದನ ಅರ್ಜುನನಿಗೆ ಒಂದು ಒಳ್ಳೆ ಉದ್ಯೋಗವನ್ನು ದೊರಕಿಸಿಕೊಡು. ಇನ್ನು ನನ್ನ 2ನೇ ಮೈದನ ರಾಜು ವಿದ್ಯಾಭ್ಯಾಸ ನಡೆಸಿದ್ದಾನೆ. ಅವನ ವಿದ್ಯಾಭ್ಯಾಸ ಸಂಪೂರ್ಣಗೊಳಿಸಿ ಅವನಿಗೊಂದು ದೊಡ್ಡ ಅಧಿಕಾರಿಯಾಗಿ ಈ ಸಮಾಜದಲ್ಲಿ ಮುಂದೆ ಬರುವ ಹಾಗೆ ಆಶೀರ್ವಾದ ಮಾಡು. ಅಷ್ಟೇ ಅಲ್ಲದೆ ಬಡವರ ಚೆಂಡನ್ನೇ ಮುರಿದು ಅಟ್ಟಹಾಸದಿಂದ ಮೆರೆತಾ ಇದ್ದಾನಲ್ಲ ಈ ಊರಲ್ಲಿರುವ ಪ್ರತಾಪ ಗೌಡ, ಅವನ ಸೊಕ್ಕನ್ನು ಅಡಗಿಸಿ ನಮ್ಮಂತ ಬಡವರನ್ನು ರಕ್ಷಿಸು ದೇವ, ಬಡವರನ್ನು ರಕ್ಷಿಸು. ಮಂಜುಳಾ, ಪೂಜೆ ಮುಗಿತೇನೆ? ಮುಗೀತು ಬನ್ರಿ, ನಾನು ಆಗ್ಲೇನೆ ಪೂಜೆ ಮಾಡಿದೆ ನೋಡಿ. ಪ್ರಸಾದ ತೆಗೆದುಕೊಂಡು ಮಂಜುಳಾ, ಈ ನಿನ್ನ ಗಂಡನೇ ನಿನ್ನ ಕಣ್ಣ ಮುಂದಿರುವಾಗ ಪ್ರತಿ ಸೋಮವಾರವೂ ಹನಿ ನೀರು ಮುಟ್ಟದೆ ಈ ದೇವರಲ್ಲಿ ಏನೆಂದು ಬೇಡಿಕೊಂಡೆ ಮಂಜುಳಾ? ಏನೆಂದು ಬೇಡಿಕೊಂಡೆ ರೀ? ಆ ನನ್ನ ತಾಯಿ ಇಟಿಗೆ ಭೀಮಾಂಬಿಕೆ ಜಾತ್ರೆ ಅಲ್ವೇನ್ರಿ? ಆ ನನ್ನ ತಾಯಿ ಇಟಿಗೆ ಭೀಮಾಂಬಿಕೆ ಜಾತ್ರೆಯಲ್ಲಿ ಕುಸ್ತಿಯ ಸ್ಪರ್ಧೆನ ಏರ್ಪಡಿಸ್ಯಾರಂತ. ಅದ್ರಾಗ ನಮ್ಮ ಎದುರಾಳಿ ಆದ ಆ ಪ್ರತಾಪನ ಬಲಗೈ ಬಂಟ ಕರೆಯನನ್ನೇ ಸೋಲಿಸಿ ಪ್ರತಿ ಸಲದಂತೆ ಈ ಸಲ ಕೂಡ ನನ್ನ ಮೈದನ ಜಯಶಾಲಿಯಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡ್ಕೊಂಡೇ ನಾನು. ಮಂಜುಳಾ, ಮೈದುನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ, ನಿನ್ನಂಥ ಹೆಂಡತಿಯನ್ನು ಪಡೆದ ನಾನೇ ಎಷ್ಟು ಭಾಗ್ಯವಂತ. ಹಾಂ ಆಯಿತು,
ನಾನು ಸ್ವಲ್ಪ ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ತಮ್ಮ ಅರ್ಜುನ ಬರುವ ವೇಳೆ ಆಯಿತು. ನೀನು ಅಡಿಗೆ ಸಿದ್ಧತೆ ಮಾಡು ಮಂಜುಳಾ, ಅಡಿಗೆ ಸಿದ್ಧತೆ ಮಾಡು. ಆಯ್ತು ರೀ. ದೇವಾ ಬಸವೇಶ್ವರ, ಕಣ್ತೆರೆದು ನೋಡಿದೆಯಾ ಶ್ರೀಮಂತ ಪ್ರತಾಪನ ದೌರ್ಜನ್ಯದ ದಬ್ಬಾಳಿಕೆಯನ್ನು? ನಿನ್ನೆ ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂತೆ ಚೊಕ್ಕಿನಿಂದ ಮಾತನಾಡಿದ ಆ ಮಾತನ್ನು ಹೀಗೆ ಬಡವರನ್ನು ಆ ಶ್ರೀಮಂತರು ತುಳಿದು ಬಡವರ ಮೇಲೆ ದರ್ಪ ಮಾಡುತ್ತಾ ಬದುಕಿದರೆ ನಮ್ಮಂತ ಕಡು ಬಡವರಿಗೆ ಎಲ್ಲಿದೆ ಆಸರೆ? ಹಾ ಸೊಕ್ಕಿನ ಶ್ರೀಮಂತ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಕೆಂಡದ ಕಿಡಿ ಕಾರುತ್ತಾ ಹೋದರೆ ನಮ್ಮಂತ ಕಡು ಬಡವರಿಗೆ ಬದುಕುವುದಾದರೆ ಹೇಗೆ ತಂದೆ, ಹೇಗೆ? ಯಾಕ್ರಿ ದಿನಾಲು ನಿಮ್ಮ ಮುಖ ಕುಲು ಕುಲು ಅಂತ ನಗುತ್ತಾ ಇತ್ತು. ಇವತ್ತು ಯಾಕ್ರಿ ನಿಮ್ಮ ಮುಖ ಸಪ್ಪಾಗಿದೆಯಲ್ಲ, ಏನಾಯ್ತು ಅಂತ ಹೇಳಿ. ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕ್ರಿ ಏನಾಯ್ತು? ಗಾಬರಿ ಪಡುವಂಥ ವಿಷಯ ಏನಿಲ್ಲ ಮಂಜುಳಾ, ಗಾಬರಿ ಪಡುವಂಥ ವಿಷಯ ಏನಿಲ್ಲ. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಅಷ್ಟೇ. ಏನು ಜಗಳವಾಯ್ತೆ? ಯಾರ ಜೊತೆ ಜಗಳ ಮಾಡಿದ್ರಿ ಹೇಳ್ರಿ? ಯಾರ ಜೊತೆ ಜಗಳ ಮಾಡಿದ್ರಿ ನೀವು? ಬೇರೆ ಯಾರು ಅಲ್ಲ ಮಂಜುಳಾ, ಆ ಕಟುಕ ಶ್ರೀಮಂತ ಪ್ರತಾಪನ ಜೊತೆಗೆ ಮಂಜುಳಾ, ಪ್ರತಾಪನ ಜೊತೆಗೆ. ಏನು ಆ ಪ್ರತಾಪ್ನೊಂದಿಗೆ ನೀವು ಜಗಳ ಮಾಡಿದ್ರ? ಏನ್ ಹೇಳ್ತಾ ಇದ್ರೆ ನೀವು? ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಛೀ, ಇಂಥ ಸಣ್ಣ ಪುಟ್ಟ ವಯಸ್ಸಕ್ಕೆ ಭಯ ಪಟ್ಟರೆ ಹೇಗೆ? ಹುಲಿಯ ಆರ್ಭಟದಂತೆ ಶೂರಾದಿ ಶೂರರು ನನ್ನ ತಮ್ಮಂದಿರಿರುವಾಗ ನಾವೇಕೆ ಭಯ ಪಡಬೇಕು ಮಂಜುಳಾ, ನಾವೇಕೆ ಭಯ ಪಡಬೇಕು? ಅಲ್ಲರಿ, ದುಷ್ಟನ ಕಂಡ್ರೆ ದೂರ ಇರಬೇಕು ಅಂತ ಬಲ್ಲವ್ರಿ ಹೇಳ್ಯಾರ. ಎಷ್ಟೇ ಆದ್ರೂ ಅವ್ರು ದೊಡ್ಡ ಶ್ರೀಮಂತರು, ನಾವು ಬಡವ್ರಿ. ಅವರು ಹಣ ಇದ್ದವರು, ನಾವು ಹಣ ಇಲ್ಲದೆ ಇದ್ದವರು ಅಂದಾಗ ಅವರೊಂದು ಮಾತಂದ್ರೆ ನೀವು ಅರ್ಸ್ಕೊಂಡು ಬರ್ಬೇಕಾಗಿತ್ತು. ಯಾಕ್ರಿ ಯಾಕ್ರಿ ಅವನ್ನ ಎದುರು ಹಾಕೊಂಡು ಬಂದ್ರೆ ನೀವು? ಸುಮ್ಮನೆ ಅವರನ್ನು ಎದುರು ಹಾಕಿಕೊಳ್ಳಲು ನಂದೇನು ತಲೆ ಕೆಟ್ಟಿದೆ ಆ ಮಂಜುಳಾ? ನಿನ್ನೆ ನಮ್ಮ ಸಿಂಗಾದ ಹೊಲದಲ್ಲಿ ಆ ಶ್ರೀಮಂತನ ಪ್ರತಾಪಗಳು ಹಾಗೂ ಅವರ ಆಳುಗಳು ನಮ್ಮ ಹೊಲದಲ್ಲಿ ದನಕರಗಳನ್ನು ಬಿಟ್ಟು ಹೋಗುತ್ತಾಗ ಅವರನ್ನು ತಡೆದೆ. ಏನಿದು ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ಈ ರೀತಿ ನಿಮ್ಮ ದನಕರಗಳನ್ನು ಹಾಸಿಕೊಂಡು ಹೋಗುವುದು ಶ್ರೀಮಂತರಾದ ನಿಮ್ಮ ಧರ್ಮವಲ್ಲ. ಬದುವಿನಲ್ಲಿ ಹಾಸಿಕೊಂಡು ಹೋಗಿರಿ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಏನಂದ್ರು ಆ ಶ್ರೀಮಂತರು? ಅದಕ್ಕೆ ಆ ಶ್ರೀಮಂತರು ಏನಂದರು ಗೊತ್ತಾ ಮಂಜುಳಾ? ಲೇ ಮಗನೇ ಹೇಮ್ಯ, ನೀ ಹೊಲ ಬಿತ್ತಿದರೇನು, ಹೊಲ ತುಂಬ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ಹಾಸಿಕೊಂಡು ಹೋಗುತ್ತೇನೆಂದು ಬಾಯಿಗೆ ಬಂದಂತೆ ಮಾತನಾಡಿದರು ಮಂಜುಳಾ ಶ್ರೀಮಂತರು. ಆದದ್ದಾಯ್ತು ಬಿಡ್ರಿ ರೀ. ಈ ವಿಷಯನ ನನ್ನ ಮೈದುನ ಅರ್ಜುನಿಗೆ ತಿಳಿದ್ರೆ ತಂದೆ ತಾಯಿ ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ನಂಬಿ ಬದುಕುತ್ತಿರುವ ನನ್ನ ಅರ್ಜುನನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ದೊಡ್ಡ ಅನಾಹುತವಾಗಿ ಹೆಣಗಳ ರಾಶಿ ಬಿದ್ದು ರಕ್ತದ ಕಾಲು ಹರಿಯುವುದರಲ್ಲಿ ಸಂದೇಹನೇ ಇಲ್ಲ ಮಂಜುಳಾ, ಸಂದೇಹನೇ ಇಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ನಮ್ಮಲ್ಲಿರುವುದೇ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನನ್ನ ಮೈದುನ ಅರ್ಜುನ್ಗೆ ತಿಳಿಸುವುದೇ ಬೇಡ. ಗಡ 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 ನಡಿಗೆ ಸಭದ್ರ ಗುಡು 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 ನಡಿಗೆ ಸಭದ್ರ ವೀರಭದ್ರ ಹೇ ಅಣ್ಣ ಅತ್ತಿಗೆ ಬಾ ಅರ್ಜುನ, ಹೀಗೆ ಬಂದ್ಯಾ ಇಟಿಗಿ ಭೀಮಾಂಬಿಕೆ ಜಾತ್ರೆ ಮುಗಿಸಿಕೊಂಡು? ಹೌದಣ್ಣ, ಈಗ ಬಂದೆ. ನೀನು ಕುಸ್ತಿಗೆ ಹೋದ ಕೆಲಸ ಏನಾಯ್ತಪ್ಪ ತಮ್ಮ, ಏನಾಯ್ತು? ಅಣ್ಣ, ದೇವರ ನಿಮ್ಮಂತ ಅಣ್ಣ ಅತ್ತಿಗೆ ಆಶೀರ್ವಾದ ಈ ಅರ್ಜುನ ಮೇಲೆ ಇರುವವರೆಗೂ ಸೋಲೆಂಬುದು ಬಂದಿಲ್ಲ ಈ ಸಿಂಹದ ಮನೆಯಲ್ಲಿ.
ಪ್ರತಿ ಸಲದಂತೆ ಈ ಸ್ಥಳವನ್ನು ಕುಸ್ತಿಯಲ್ಲಿ ಗೆದ್ದು ಶ್ರೀ ವಿಟಿಗಿ ಭೀಮಾಂಬಿಕೆ ಆಶೀರ್ವಾದದಿಂದ ಗುರು ಒಗಡಪ್ಪನ ದಯದಿಂದ ದಿಲ್ಲಿ ಒಕ್ಕ ಪುಂಡವಲಿ ಎಂದು ಬಿರುದು ತೆಗೆದುಕೊಂಡು ಬಂದಿದ್ದೇನಣ್ಣ. ಬಿರುದು ತೆಗೆದುಕೊಂಡು ಬಂದಿದ್ದೇನೆ. ಆಶೀರ್ವದಿಸಣ್ಣ, ಆಶೀರ್ವದಿಸು. ಎದ್ದೇಳು ಅರ್ಜುನ, ಎದ್ದೇಳು. ಆ ತಾಯಿ ಈಟಿಗೆ ಭೀಮಾಂಬಿಕಿನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಪ್ಪ, ಸದಾ ನಿನ್ನ ಮೇಲೆ ಇರಲಿ. ಅಣ್ಣ, ಅತ್ತಿಗೆ, ಅದೇನು ಮೇರು ಪರ್ವತೆಯ ಬಂಡೆ ಎದಿ ಮೇಲೆ ಬಿದ್ದವರಂತೆ ಮಾತನಾಡುತ್ತಿರುವರೆಲ್ಲ ಏನದು? ಅರ್ಜುನ, ಏನಿಲ್ಲಪ್ಪ, ಸುಮ್ಮನೆ ಮಾತನಾಡುತ್ತಾ ನಿಂತಿದ್ವಿ. ಇಲ್ಲದ ವಿಷಯವನ್ನು ತಲೆ ಒಳಗೆ ಹಾಕಿಕೊಂಡು ತಲೆ ಕೆಡಿಸ್ಕೋಬೇಡ. ನಡಿ ಒಳಗೆ ಊಟ ಮಾಡುವಂತೆ. ಯಾಕಣ್ಣ ಗಂಡು ಬೇರುಂಡ ಜೋಡು ಸಿಂಹಗಳು ನಿನ್ನ ತಮ್ಮಂದಿರುವಾಗ ನಿನಗೆ ಯಾಕಣ್ಣ ಭಯ? ಒಂದು ವೇಳೆ ಹೇಳದಿದ್ದರೆ ನನಗೆ ನಿನ್ನ ಮೇಲೆ ಆನೆಯಾಗಿದೆ. ಅರ್ಜುನ, ಹೇಳಣ್ಣ, ಹೇಳು, ಏನಾಯಿತು ಎಂದು. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಪ್ಪ, ಜಗಳವಾಯ್ತು. ಏನು ಹೊಲದಲ್ಲಿ ಜಗಳವಾಯಿತೆ? ಯಾರನ್ನದು? ಬೇರೆ ಯಾರು ಅಲ್ಲಪ್ಪ, ಆ ಶ್ರೀಮಂತ ಕಟುಕ ಪ್ರತಾಪನಿಗೆ ಜೊತೆಗೆ. ಅರ್ಜುನ, ಲೇ ಮಗನ ಪ್ರತಾಪ, ಅಣ್ಣ ನಿನ್ನ ಸಿರ ಹರಿಯುತ್ತೇನೆಂದೇ ಬಗಳಿದ್ದಾನೆ, ಇಲ್ಲ ನಿನ್ನ ತಲೆ ಕಡಿಯುತ್ತೇನೆಂದೇ ಬಗಳಿದ್ದಾನೆ. ಏನೆಂದು ಹೇಳಲಪ್ಪ? ಅವನಾಡಿದ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ಕಲ್ಲು ಬಂಡೆಯಂತೆ ಇದ್ದ ನನ್ನ ಎದೆ ಒಡೆದು ಚೂರು ಚೂರು ಆಗುತ್ತದೆ. ಅರ್ಜುನ, ಚೂರು ಚೂರು ಆಗುತ್ತದೆ. ಅಣ್ಣ, ನಮಗೆದುರಾದ ಪ್ರತಾಪನ ರಕ್ತ ಇಂದು ಈ ಭೂಮಿ ಮೇಲೆ ಹೊಳೆಯಾಗಿ ಹರಿಯಲೇಬೇಕು. ಈಗಲೇ ಹೋಗಿ ರುಂಡ ಕಡಿದು ಬರುತ್ತೇನೆ. ಅರ್ಜುನ, ನೋಡು ಅರ್ಜುನ, ನನ್ನದೊಂದು ಮಾತು ನಡೆಸಿಕೊಡ್ತೇನಪ್ಪ. ಅದೇನಣ್ಣ ನಿನ್ನ ಮಾತು? ತಂದೆಯಾದ ಜಮದಗ್ನಿ ಮಾತನ್ನು ನಡೆಸುವುದಕ್ಕಾಗಿ ಪರಶುರಾಮ ತನ್ನ ಎತ್ತ ತಾಯಿ ರೇಣುಕಾ ಮಾತಿನ ಸಿರ ಕಡಿದು ತಂದೆ ಮಾತನ್ನು ಪಾಲಿಸಲಿಲ್ಲವೇನು? ಅದರಂತೆ ಈ ನಿನ್ನ ತಮ್ಮನ ಪ್ರಾಣ ಬೇಕಾದರೂ ಕೇಳು, ಕ್ಷಣದಲ್ಲೇ ನನ್ನ ಕತ್ತನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನಣ್ಣ. ಹೇಳಣ್ಣ, ಹೇಳು, ಯಾವ ಮಾತು ಅಂತ. ನೋಡು ಅರ್ಜುನ, ನೀನು ಮೊದಲು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು. ಅಣ್ಣ ಅಂದರೆ ನಿನ್ನ ಮಾತಿನ ಅರ್ಥ? ಹೌದಪ್ಪ, ಹೌದು. ನೀನು ಪ್ರತಿ ಸಾರಿಯೂ ಆ ಶ್ರೀಮಂತ ಪ್ರತಾಪನ ಬಲಗೈನಾದ ಕರಿಯನನ್ನು ಸೋಲಿಸಿದ್ದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತೇನೆಂದು ಹೇಳಿದ್ದಾನೆ. ಅದು ಅಲ್ಲದೆ ನಿನ್ನೆ ನಮ್ಮ ಹೊಲದಲ್ಲಿ, ನಮ್ಮ ಮೇಲಿನ ಸೇಡಿಗಾಗಿ ಸಿಂಗಾದ ಹೊಲದಲ್ಲಿ ಅವರ ಬಂಡೆ ದನಕರಗಳನ್ನು ಹಾಸಿ 50,000ಕ್ಕೆ ಬೆಲೆ ಬಾಳುವ ನಮ್ಮ ಸಿಂಗಾದ ಪೀಕನ್ನು ಲಾಸ್ ಮಾಡಿಟ್ಟಿದ್ದಾನೆ. ಅರ್ಜುನ, ಲಾಸ್ ಮಾಡಿಟ್ಟಿದ್ದಾನೆ. ಹೇಳಿ ನನ್ನ ಮಗನೇ ಪ್ರತಾಪ, ನೀನು ಒಂದೇ ತಂದೆ ಹುಟ್ಟಿದ ರಕ್ತಕ್ಕೆ ಗಂಡಸಾಗಿದ್ದರೆ ಈ ಅರ್ಜುನ ಮುಂದೆ ತೋರಿಸಬೇಕಾಗಿತ್ತು ನಿನ್ನ ಪುಂಡಾಟಿಕೆಯನ್ನು. ನೋಡಪ್ಪ, ಇದನ್ನೆಲ್ಲ ನಿಮ್ಮ ಮನೆಯವರು ನೋಡ್ಕೋತಾರೆ. ಬಾ, ಹೊತ್ತಾಗಿದೆ, ಊಟ ಮಾಡುವಂತೆ ಒಳಗ್ ಬಾ. ಅತ್ತಿಗೆ, ಇನ್ನೆಲ್ಲಿದೆ ಅತ್ತಿಗೆ ನಿನ್ನ ಮೈದುನಿಗೆ ಊಟ? ಆ ಕಟಕ ಪ್ರತಾಪನು ದೇಹ ಇಬ್ಬಾಗ ಮಾಡಿ ಅವನ ಬಿಸಿ ರಕ್ತ ಕುಡಿದಾಗಲೇ ಈ ಅರ್ಜುನನಿಗೆ ಊಟ. ಅರ್ಜುನ, ಹಾಗೆ ಹಠ ಮಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಬಿಟ್ಟು ಬಿಡುವ ನಿನ್ನ ಆಟವನ್ನು. ಇಲ್ಲಣ್ಣ, ಇಲ್ಲ. ಈಗ ಹೇಳೋ ಸೊಕ್ಕಿನ ಕುನಿ ಪ್ರತಾಪನನ್ನು ಏನು ಮಾಡಲಿ ಅಂತ ದರದರನೆ ಎಳೆದು ತಂದು ಊರಾಗಿಸಿ ಬಾಗಿಲಿಗೆ ನಿಂದಿರಿಸಿ ರುಂಡ ಕತ್ತರಿಸಿ ಚೆಲ್ಲಲು, ಇಲ್ಲ ಇಂಚು ಇಂಚಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಿ ಬಿಡಲು, ಇಲ್ಲ ಅವನ ಜೀವಂತವಾಗಿ ಮುಗಿದು ಬಿಡಲು. ಏನು ಮಾಡಲಿ ಆ ಪ್ರತಾಪ ಎಂಬ ಕುಣ್ಣಿಯನ್ನು? ನೋಡಪ್ಪ, ನಿಮ್ಮ ಮನೆಯವರು ಹೇಳೋ ಮಾತನ್ನ ಸ್ವಲ್ಪ ಕೇಳು. ಅಲ್ಲದೆ ಬಡವರಾದ ನಮ್ಗೆ ಯಾಕೆ ಬೇಕು ದೊಡ್ಡ ದೊಡ್ಡವರನ್ನ ಎದುರು ಹಾಕೊಳ್ಳೋದು? ಈ ಆವೇಶ ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಅತ್ತಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಎದಿರಿ ನಾವು ಕೈಲಾಗದ ಸಣ್ಣರಂತೆ ಬಾಳಿದರೆ ನಮ್ಮಂತ ಕಡು ಬಡವರನ್ನು ಎದೆಗೆ ಒದ್ದು ನಿಲ್ಲುತ್ತಾರೆ ಈ ಸಮಾಜದಲ್ಲಿ. ಅರ್ಜುನ, ಹಸಿದ ತೋಳದ ಜೊತೆ ಮೇಕೆ ಕಾದಾಡಲು ಸಾಧ್ಯವೇ?
ಗಂಡು ಗರುಡದ ಜೊತೆ ಕೋಳಿ ಪಿಳ್ಳಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಶ್ರೀಮಂತ ಪ್ರತಾಪ ಮದವೇರಿದ ಮದ್ದಾನೆ ಇದ್ದಂತೆ. ಈಗಿನ ಸ್ಥಿತಿಯಲ್ಲಿ ಅವನ ಜೊತೆ ಗುದ್ದಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಸ್ವಲ್ಪ ಸಮಾಧಾನ ತೆಗೆದುಕೋ. ಒಂದು ವೇಳೆ ನೀ ಏನಾದರೂ ನನ್ನ ಮಾತು ಮೀರಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದೇ ನಿಜವಾದರೆ ನನ್ನ ಮೇಲೆ ಆನೆ ಆದೀತು. ಅಣ್ಣ ಆಗಲಿ ಅಣ್ಣ, ನೀ ಹೇಳಿದಾಗೆ ಆಗಲಿ. ಬಡವರ ಚಂಡು ಮುರಿದು ಸೊಕ್ಕಿನಿಂದ ಮೆರೆಯುತ್ತಿರೋ ಬಂಡರಿಗೆ ನಾನು ಶಾಡಿನ ಸರ್ಪವಾಗಿ, ತಾಯಿ ನಾಡಿಗೆ ಕೇಡು ಬಗೆಯುವ ನರ ರೂಪ ನರ ರಾಕ್ಷಸರಿಗೆ ನಾನು ದಿಲ್ಲಿ ಒಕ್ಕ ಪುಂಡವಲಿಯಾಗಿ ಈ ಊರಿನ ಜನರ ಏಳಿಗಾಗಿ ದುಡಿಯುತ್ತೇನೆ ಅಣ್ಣ. ಅನ್ನ ಹತ್ತಿರಿಗೆ ಹೇಳುವುದಂತೆ ಕೇಳುತ್ತೇನೆ. ಸಂತೋಷವಾಯ್ತು ಮೈದನ, ನನಗೀಗ ತುಂಬಾ ಸಂತೋಷವಾಯ್ತು. ಅರ್ಜುನ, ಮುಂದಿನ ತಿಂಗಳಲ್ಲಿ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಗಳಿವೆ. ನೀನು ಚೆನ್ನಾಗಿ ವ್ಯಾಯಾಮ ಮಾಡು, ಊಟ ಮಾಡು, ಹೋಗೋಳಿಗೆ. ಸರಿ ಅಣ್ಣ, ಆಯ್ತು. ನೋಡಿದೆಯಾ ಮಂಜುಳಾ ನನ್ನ ತಮ್ಮ ಅರ್ಜುನನ ಧೈರ್ಯ ಸಾಹಸವನ್ನು? ತಮ್ಮನ ಜೋಡಿ ಮಾತನಾಡ್ತಾ ನಿಂತ್ರೆ ನಿಮ್ಗೆ ಹೊತ್ತೋಗಿದ್ದೇ ಗೊತ್ತಾಗೋದಿಲ್ಲ. ಬನ್ನಿ ಊಟ ಮಾಡಿವ್ರೆ. ಮಂಜುಳಾ, ತಮ್ಮನಾಡಿದ ಮಾತುಗಳನ್ನು ಕೇಳಿ ಈ ನಿನ್ನ ಗಂಡನ ಹಸಿದ ಹೊಟ್ಟೆ ತುಂಬಿದಂತಾಯಿತು. ಇದೇ ಸಂತೋಷ ಸಾಗರದಲ್ಲಿ ಈ ನನ್ನ ಮುದ್ದಿನ ಅರಗಿನಿಯ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಹಿಂಪಾದ ಗೀತೆ ನನ್ನ ಚಿನ್ನ. ಏನ್ರಿ, ಹಸಿವೆ ಆದ ಗಂಡನಿಗೆ ಊಟ ಬಡಿಸುವುದು ಹೆಂಡತಿಯ ಧರ್ಮ. ನನ್ನ ಹಾಡಿನಿಂದ ನಿಮ್ಮ ಹಸಿವು ಇಂಗುತ್ತೆ ಅಂದ್ರೆ ಖಂಡಿತವಾಗಿ ಹಾಡ್ತೀನಿ. ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಓ ಪ್ರಿಯೆ, ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ. ಸಿಹಿ ಮುತ್ತಿನ ಬಾಯಿಗೆ ಈ ಬಾರಿ ನನ್ನ ಸರಿಯಾಗೆ, ಸಿಹಿ ಮುತ್ತಿನ ಬಾಯಿಗೆ ಈ ಬಾರಿ ನನ್ನ ಸರಿಯಾಗೆ.
ಮುತ್ತು ಕೊಡ್ತೀಯ ಚೀ ನಾಚಿಕೆ ಆಗುತ್ತೆ. ಅನುರಾಗದ ಹೊಸಾನಂದವೇ. ಹೂವಾಗಿ ಹೂವಾಗಿ ಜೀವನದ ಸೊಗಡು ಎರಿ 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 ಹರಿ. La 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 la. La 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 la. ರೀ ಬನ್ರಿ, ಈಗಲಾದ್ರೂ ಊಟ ಮಾಡಿವ್ರಂತೆ. ಆಯ್ತು ಚಿನ್ನ, ಹೋಗೋಣ ನಡಿ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ಜಿಲ್ಲೆಯಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನು ಕೊಳ್ಳೆ ಹೊಡೆದು ಇಡೀ ಅಂಡರ್ ವರ್ಲ್ಡ್ ಡಾನ್ಗೆ ನಾನೇ ಕುಬೇರನೊಂದು ಸೊಕ್ಕಿನಿಂದ ಇದು ಎಬ್ಬಿಸಿ ಮೆರೆಯುತ್ತಿರೋನಲ್ಲ ಆ ನನ್ನ ಸ್ನೇಹಿತ. ನಾನೊಬ್ಬ ನಿಷ್ಠಾವಂತ ಕಾಂಟ್ರಾಕ್ಟರ್ ಕೆಲಸ ಮಾಡಿ ದೊಡ್ಡ ಶ್ರೀಮಂತನಾಗಬೇಕೆಂದರೆ ಅವನೆತ್ತ ಹೇಳುತ್ತಿದೆ ನನ್ನ ತಂದೆ ತಾಯಿ ಕೊಂದ ಸೇಡಿನ ಕಿಡಿ ಪ್ರತಾಪ. ನಿಧಾನವಾಗಿ ಹೇಗಾದರೂ ಮಾಡಿ ಕಾಲೇಜ್ ಇಡುತ್ತಾ ಮೊದಲು ನಿನ್ನ ಮನೆ ಪ್ರವೇಶ ಮಾಡಿ ಅರೆಯದ ಯೌವನದಿ ತುಂಬ ತುಳುಕಾಡುತ್ತಿರೋ ನನ್ನ ತಂಗಿ ಕವಿತಳ ಕೈ ಹಿಡಿದು ನಿನ್ನ ಸಿರಿ ಸಂಪತ್ತು ಖಜಾನೆಯನ್ನು ಲೂಟಿ ಮಾಡಿ ನಿನ್ನ ಶ್ರೀಮಂತಿಕೆ ದರ್ಬಾರಕ್ಕೆ ನಾನೇ ದೊರೆಯಾಗಿ ಬರೆದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರ್ದಾರ್ ಪ್ರದೀಪನೇ ಅಲ್ಲ.